Hey guys, welcome back to my channel Spurti Vlogs. So guys, today's video is a very special video and in ಮುಂದೆ ಬರೋ ಎಲ್ಲ ವೀಡಿಯೋಸ್ ಕೂಡ ವೆರಿ ಸ್ಪೆಷಲ್ ಬಿಕಾಸ್ ನನ್ನ ಮದುವೆ ಸೀರೀಸ್ ಮದುವೆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ದಟ್ಸ್ ವೈ ಆ್ಯಂಡ್ ಇದು ಬಂದುಬಿಟ್ಟು ನಂದು ಫಸ್ಟ್ ಎವರ್ ಹೆಣ್ಣು ನೋಡೋ ಶಾಸ್ತ್ರ ನಮ್ಮ ಮನೆಗೆ ಬಂದ ಫಸ್ಟ್ ಸಂಬಂಧ ಇವ್ರದ್ದು ಸೊ ತುಂಬ ಖುಷಿ ಮತ್ತು ತುಂಬ ನ್ಯೂ ಎಕ್ಸ್ಪೀರಿಯನ್ಸಸ್ ಎಲ್ಲರಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ನಮ್ಮ ಅಪ್ಪ ಅಮ್ಮಗಾಗಿರ್ಬೋದು ನನಗಾಗಿರ್ಬೋದು ಮತ್ತು ನನ್ನ ತಂಗಿ ತಮ್ಮಂದರು ಎಲ್ಲರಿಗೂ ಕೂಡ ತುಂಬ ಎಕ್ಸೈಟೆಡ್ ತುಂಬ ಖುಷಿಯಿಂದ ಕೂಡಿತ್ತು ಆ ಇಡೀ ದಿನ ಸೊ ನಾವೆಲ್ಲ ಹೆಂಗೆ ರೆಡಿ ಆಗಿದ್ವಿ ಮತ್ತು ನಮ್ಮ ಮನೆಯಲ್ಲಿ ಏನೇನೆಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಏನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರದ್ದು ಆಶೀರ್ವಾದ ದೇವ್ರದ್ದು ಬ್ಲೆಸ್ಸಿಂಗ್ಸ್ ತುಂಬ ಇಂಪಾರ್ಟೆನ್ಸ್ ಅದಕ್ಕೆ ಇಲ್ಲಿ ಯಶಿಕಾ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಕಡ್ಡಿ ಎಲ್ಲ ಹಚ್ತಿದ್ದಾಳೆ ನಾನು ರೆಡಿ ಆಗಿಬಿಟ್ಟು ಬಂದುಬಿಟ್ಟು ತಿರ್ಗಾ ಇನ್ನೊಂದು ಸತಿ ಹಚ್ಚೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲದನ್ನು ತರಿಸಿದ್ವಿ ಹೊಸ್ದಾಗಿ ನಮ್ಮ ಮಮ್ಮಿಗೆ ಎಲ್ಲ ಹೊಸದು ಬೇಕಿತ್ತು ವಾಟರ್ ಗ್ಲಾಸಸ್ ಮತ್ತು ತಟ್ಟೆಗಳು ಅದಾದಮೇಲೆ ಟೀ ಗ್ಲಾಸಸ್ ಟ್ರೇಸ್ ಮತ್ತು ಕಾಫಿ ಟೀ ಮಾಡೋಕ್ಕೆ ಪಾತ್ರೆ ಫಿಲ್ಟರಿಂದ ಎಲ್ಲ ಹೊಸ ತರಿಸಿದ್ವಿ ಹಂಗೆಲ್ಲ ಹೋಗ್ಬೇಡ ಅಮ್ಮ ಇಲ್ಲೇ ಲೋಕಲಲ್ಲಿ ಹ್ಯಾಪಿನಾ ಅಣ್ಣ ಹ್ಯಾಪಿನಾ ಹ್ಯಾಪಿ ಇಲ್ಲ ಯಾಕಣ್ಣ ಖುಷಿಯಾಗಿರೋಣ ಇಲ್ಲೇ ನಮ್ಮ ಅಕ್ಕಪಕ್ಕ ಎಲ್ಲ ಕೊಡ್ತೀರಾ ಅಂದ್ರೆ ಇದರಿಂದ ಆಸ್ಟ್ರೇಲಿಯಾ ಕೊಡ್ಸ್ಬಿಟ್ರೆ ಇಲ್ಲಣ್ಣ ಹುಡುಗ ಬಂದ್ಮೇಲೆ ನೋಡಿದ್ಮೇಲೆ ಇಲ್ಲೇ ಸೆಟ್ಲ್ ಮಾಡೋಣ ಭಯ ಬೀಳ್ಬೇಡ ಪ್ರೆಸೆಂಟ್ ಯಾವಾಗಲೇ ಕಂಗ್ರಾಚುಲೇಷನ್ ಅಲ್ಲ ಆಯ್ತಾ ರೆಡಿ ಸಿಂಗಾರ ಸಿರಿಯೇ ಓಕೆನಾ ನಾನು ಫೈನಲ್ ಸ್ವಲ್ಪ ಬೊಟ್ಟು ಲಿಪ್ಸ್ಟಿಕ್ಕು ಹಾಕೊಂಡ್ರೆ ಐ ಆಲ್ ಸೆಟ್ ಜಡೆ ಆಯಿತು ಸ್ಯಾರಿ ಡ್ರಾಪಿಂಗ್ ಆಯಿತು ಬಳೆಗಳಾಯಿತು ಒಡವೆಗಳಾಯಿತು ಬಳೆ ಆಯಿತು ಹಿಂಗೆ ಚೆನ್ನಾಗಿದ್ದೀನ ಗೈಸ್ ಶಿಲಾ ಹ್ಯಾಪಿನಾ ಹಾಂ ಹ್ಯಾಪಿ ಸರಿತಾ ಹ್ಯಾಪಿ ಶಾಕ್ ಅವ್ರಿಗೆಲ್ಲರಿಗೂ ಹ್ಯಾಪಿ ಖುಷಿ ಜಾಸ್ತಿ ನಮಗೆ ನಿಮ್ಗಾಗ ನನಗೆಲ್ಲ ಮಿಕ್ಸೆಡ್ ಫೀಲಿಂಗ್ಸ್ ಸ್ವಲ್ಪ ಹ್ಯಾಪಿ ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ಸ್ವಲ್ಪ ದುಃಖ ಸ್ವಲ್ಪ ದುಃಖ ಅಲ್ಲ ಜಾಸ್ತಿ ದುಃಖ ಎಕ್ಸೈಟ್ಮೆಂಟ್ ಒಂದ್ ಕಡೆ ಎಲ್ಲ ಮಿಕ್ಸ್ ಭಯ ಸ್ವಲ್ಪ ಭಯ ಎಲ್ಲ ಮಗಳು ಖುಷಿ ಮಿಕ್ಸೆಡ್ ಫೀಲಿಂಗ್ಸ್ ಆ ಥರ ನಮಗೂ ಅಷ್ಟೇ ಖುಷಿ ಜಾಸ್ತಿ ಬೇಗ ಬನ್ನಿ ಈ ವಿಡಿಯೋ ಎಲ್ಲ ಬರೋದು ಎಂಗೇಜ್ಮೆಂಟ್ ಅದೆಲ್ಲ ಆದ್ಮೇಲೆ ಇದೆಲ್ಲ ಹಂಗೆ ಇಟ್ಟಿರ್ತೀವಿ ಸರಿ ಇದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿದ್ದೀನ ಆಯ್ತಾಯ್ತು ನಂಗೆ ಫುಲ್ ಖುಷಿ ಆಗೈತೆ ಇನ್ನು ಚೆನ್ನಾಗಿ ರೆಡಿ ಆಗಬೇಕು ಕಿಚನ್ ಜಾಸ್ತಿ ಖುಷಿ ಹೌದು ಕಿಚನ್ ಕೇಳ್ಕೊಬೋದು I wanted my look to be very simple on this day, so ಇದು ನಂದು ಫೇವ್ರೆಟ್ ರೆಡ್ ಕಲರ್ ಸಾರಿ ಮೈ ಫಸ್ಟ್ ಮೈಸೂರು ಸಿಲ್ಕ್ ಸಾರಿ ಆ್ಯಂಡ್ ದೀಪಾವಳಿ ಹಬ್ಬಕ್ಕೆ ತೊಗೊಂಡಿದ್ದು ಸೊ ದೀಪಾವಳಿ ಹಬ್ಬ ನಮ್ಮನೇಲಿ ತುಂಬ ದೊಡ್ಡ ಹಬ್ಬ ಸೊ ಆ ದಿನಕ್ಕೆ ತೊಗೊಂಡಿದ್ದು ಆ್ಯಂಡ್ ವೆರಿ ಸ್ಪೆಷಲ್ ಸಾರಿ ಸೊ ಐ ವಾಂಟೆಡ್ ಟು ವೇರ್ ದಿಸ್ ಫಸ್ಟ್ ಸ್ಯಾರಿ ಡ್ರಾಪಿಂಗ್ ಮಾತ್ರ ಶೀಲಾಂಟಿ ಹತ್ರ ಮಾಡಿಸ್ಕೊಂಡಿದ್ದೆ ಆ್ಯಂಡ್ ನನಗೆ ಮೇಕಪ್ ಹೇರ್ ಸ್ಟೈಲ್ ಏನೂ ಬೇಕಾಗಿರಲಿಲ್ಲ ಐ ವಾಂಟೆಡ್ ಟು ಕೀಪ್ ದಿಸ್ ಲುಕ್ ವೆರಿ ಸಿಂಪಲ್ ವೆರಿ ನ್ಯಾಚುರಲ್ ಐ ವಾಂಟೆಡ್ ಟು ಶೋ ವಾಟ್ ಐ ಆ್ಯಮ್ ಪ್ರೆಸೆಂಟ್ ಮೈ ಸೆಲ್ಫ್ ಸೊ ಅದಕ್ಕೋಸ್ಕರ ಸೊ ಬಂದುಬಿಟ್ಟು ದೇವ್ರ ಮನೆಗೆ ಕಡ್ಡಿ ಹಚ್ಬಿಟ್ಟು ಅದಾದಮೇಲೆ ಗೆಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು ಡ್ಯಾಡಿ ಚಿಚ್ಚ ಇಬ್ರು ಹೋಗ್ರಿ ಸರಿತಾ ಲೈಟ್ ಆಗಿ ಸರಿತಾ ಅಲ್ಲೆಲ್ಲ ಸ್ವಿಚ್ ಅಲ್ಲಿ ಎಲ್ಲ ಸ್ವಿಚ್ ಆನ್ ಮಾಡು ಮಾಸ್ಟರ್ ಪ್ರೆಸ್ ಮಾಡು ನಮಸ್ಕಾರ ಹಾಕೋ ಇಬ್ಬರಿಗೂ ಕಾಲ್ಗೆ ಫಸ್ಟ್ ಟೈಮ್ ಹಾಕ್ಲಿ ಸರಿ ಆಯ್ತು ನೀನು ಹೇಳ್ರಿ ಮಗುಗೆ ಕಿಸಿ ಕೊಡ್ರಿ ಒಂದು ಇಬ್ರು ಒಂದೇ ಸರ ಕಿಸಿ ಕೊಡ್ರಿ 3 2 1 3 2 1 3 2 1 ವೆರಿ ಗುಡ್ ಇನ್ನು ಕಾಲ್ಗೆ ಬೀಳಲ್ಲ ಅಂದರೆ ಇನ್ನು ಅದನ್ನ ಮಾಡಬೇಕಲ್ಲ ಓ ಸರಿತಾ ಚಿಚ್ಚ ಸಣ್ಣ ಆಗೋಣ ಮದ್ವೆ ಆಗ್ಬೇಕಲ್ಲ ಅದು ಹುಡುಗಿ ದಪ್ಪ ಅಂತ ರಿಜೆಕ್ಟ್ ಮಾಡ್ಬಿಟ್ರೆ ಅದಕ್ಕೆ ಸಣ್ಣ
ಮದುವೆ ಅಷ್ಟೆಲ್ಲ ಆತಾಳೆ ದಪ್ಪ ಖುಷಿಗೆ. ಅಂದ್ರೆ ಡೇಂಜರ್. ರೆಡ್ ಅಂದ್ರೆ ಏನು? ಒಳ್ಳೇದು ಅಂತ. ಒಳ್ಳೇದು, ಅರಿಶಿಣ ಕುಂಕುಮ, ಶುಭ ಸಂಕೇತ. ನನ್ಗೆ ಅಪ್ಗ್ರೇಡೇಷನ್ ಅಲ್ಲ, ನಮ್ಮ ಮಮ್ಮಿಗೆ ಇಷ್ಟ. ಹೌದು, ದೊಡ್ಡವ್ರು ಆಗ್ತಾರೆ ನಮ್ಮಮ್ಮ. ಹೌದು, ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಇದು ಟೀ, ಇದ್ರಲ್ಲಿ ಕಾಫಿ ಮಾಡ್ತಾರೆ, ಇದ್ರಲ್ಲಿ ನಾವು ಗ್ಲಾಸಸ್ ಜೋಡಿಸ್ತಾ, ಇದೆಲ್ಲ ನೀರು ಕೊಡೋಕ್ಕೆ ಗ್ಲಾಸಸ್. ಇದು ನಮ್ಮಮ್ಮ, ಇದು ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಏನೋ ಬಂದಿಲ್ಲ. ದೊಡ್ಡಮ್ಮ ಬಂದಿಲ್ಲ, ಲಾಸ್ಟಲ್ಲಿ ಬರ್ತೀವಿ. ಸ್ಪೆಷಲ್ ಎಂಟ್ರಿ ಮಾಡಿದ್ದೆ, ರೆಡಿ ಆಗ್ತಾವ್ರೆ. ಅದೇ ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದೀರಲ್ಲ ಸರ್, ಎಲ್ಲ ಮುಗೀತು. ನೋಡಿ ಗೈಸ್, ನಮ್ಮ ಇದು ನೋಡಿ ಫ್ರಿಜ್ ನೋಡ್ರಿ, ಇದು ಫಾಂಟ. ನಾನು ಮಾಜಾ ಥರ ಕೇಳಿದೆ, ಇವ್ರು ಫಾಂಟ ತಂದರೆ. ಬಟ್ ಚಕ್ಕೆ ಇದು ಹಾಲುಗಳು ಆರೆಂಜ್ 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 ಎಲ್ಲ ಆರೆಂಜ್ ರೆಡ್ ಥೀಮೆಲ್ಲ ಐತೆ. ಹೌದು, ನಮ್ಮ ಮಮ್ಮಿ ಚಿಕ್ಕಮ್ಮ ಅನ್ಕೊಂಡ್ಬಿಟ್ರೆ ಏನು ಮಾಡೋದು, ಹುಡುಗಿ ಹುಡುಗ ಕಡು ನೀವು ಡ್ಯಾಡಿ ಅನ್ಕೊಂಡಿದ್ದಾರ. ಆಕ್ಚುಲಿ ಜಮ್ನ ಫಸ್ಟ್ ಟೈಮು ನಾನು ಡ್ರೆಸ್ ಹಾಕೊಂಡಿದ್ದೆ, ಅದು ಬ್ರೋಕರ್ ಅಂಕಲ್ ಯಾರಮ್ಮ ಇವರ ಹುಡುಗಿ ಹುಡುಗಿ ಎಲ್ಲ ಚಿಕ್ಕಮ್ಮ ಈಗ ನೋಡಿ ಹೆಂಗಾಗೈತೆ. ನಮ್ಮ ನನ್ನ ನೋಡಕ್ ಬಂದಾಗ ನಮ್ಮ ಭಾಗ್ಯ ಆಂಟಿನ ಮಮ್ಮಿ ಅನ್ಕೊಂಡ್ಬಿಟ್ಟು ಹಂಗೆ ಕಾನ್ಫಿಡೆನ್ಸ್. ಏನೋ ಮಾಡ್ರಿ ಇಬ್ರು. ದೊಡ್ಡಮ್ಮ ಫೋನ್ ಮಾಡ್ಕೊಂಡ ಬಲ್ಲೆ ಖುಷಿ ಇವ್ರಿಬ್ರಿಗೂ ಗೈಸ್. ಬಂದರಿ, ದೊಡ್ಡಮ್ಮ ಫೋನ್ ಮಾಡ್ಕೊಂಡು. ಇದು ನಮ್ಮ ಮನೆ ಎಷ್ಟು ಕ್ಲೀನ್ ಆಗೈತೆ ಅಂತ ನೋಡಿ ಗೈಸ್. ನಮ್ಮ ಮನೆ ಎಷ್ಟು ಕ್ಲೀನ್ ಆಗೈತೆ. ಚಿಚ್ಚ ಖುಷಿನಾ ಚಿಚ್ಚ ನಿಂಕ? ನಮ್ಮ ಚಿಚ್ಚಾಗ ನೆನ್ನೆ ಫುಲ್ ಶಾಕ್ ಹೇಳಿದಾಗ ನನಗೆ ಖುಷಿನೇ. ಖುಷಿ 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 ಖುಷಿ. ಎಸ್, ಲೆಟ್ಸ್ ಗೋ. ಮಕ್ಕನ ನಮ್ಮ ಅಕ್ಕನ ಸಹವಾಸ ದೋಷದಿಂದ ಈ ಕಾರ್ಯಕ್ರಮ ನಡೆಯಲು ಪ್ರೇರಣೆ ನಮ್ಮ ಅಕ್ಕ. ಮೇನ್ ಕಾರಣ ಅದಕ್ಕೆ ನಾವು ಇಲ್ಲಿ ಚುಕ್ಕೈಸ್ ಮಾಡ್ತೀವಿ. ಇದಕ್ಕೆ ನಮ್ಗೆಲ್ಲ ಸಾಥ್ ಕೊಡೋದು ನನ್ನ ಸಹವಾಸ ಮಾಡಿ ಕೆಟ್ಟು ಹೋಗಿದ್ದಾಳೆ. ನೀನು ಹೋಗಿ ಚಿಕ್ಕಮ್ಮ, ಪರವಾಗಿಲ್ಲ ಹೋಗಿ. ನಿನಗೆ ನಾವು ಬೇಗ ಮಾಡ್ತೀವಿ, ನಿಂಗೆ ಐತಿ ಸೇರಿ ಇವಳನ್ನ ಕೆಡಿಸ್ತಾ ಇದ್ದೀವಿ. ನಮ್ಮ ಸಪೋರ್ಟ್ ಸಿಸ್ಟಮ್ ಅವಳು, ಪಾಪ ಬಂದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. 3 ಜನ ಬಲ್ಲೆ ಓಡಾಡ್ತೀರ. ಎಲ್ಲರೂ ಒಂದೊಂದು ಇನ್ನು 4 ತಿಂಗಳು ಇದು ಇನ್ನು ರೆಡ್ ಮರೂನ್ ಮರೂನ್ ಡಿಫ್ರೆಂಟ್ ನೋಡ್ದಾ, ಹೆಣ್ಮಕ್ಳು ಇರೋರೆಲ್ಲ ಒಂದೇ ಡೈಲಾಗ್, ಏನೋ ಮಿಕ್ಸ್ಡ್ ಫೀಲಿಂಗ್ಸ್. ನಾನ್ ಮಾತ್ರ ಖುಷಿ ಐತೆ. ಖುಷಿ ಆಯ್ತು ಅಂದೆ. ಯಾಕಂದ್ರೆ ನಿಂಗೆ ಸೊಸೆ ಬರೋ ಖುಷಿ. ನಮ್ಗೆ ಇವ್ರಿಗೆ ಹೆಣ್ಮಗು ಹೋಗುತ್ತೆ ಅಂತ ಎಲ್ಲರೂ ಸೇಮ್ ಕಲರ್ ಹಾಕೊಂಡ್ಬಿಟ್ರೆ ಹುಡುಗಿಯವ್ರ ಅಮ್ಮ ಅದಕ್ಕೆ ಗ್ರೀನ್ ಗ್ರೀನ್ ಸಿಗ್ನಲ್. ಹೇಳಿದ್ರು ಯಾರು ಏನು ಹಾಲಿನ ರೆಡ್ ಉಟ್ಕೊಂಡಿದ್ದೆ, ಇಬ್ರು ರೆಡ್. ಕನ್ಫ್ಯೂಸ್ ಆಗ್ಬಿಟ್ರೆ. ಆಂಟಿನೂ ರೆಡ್. ಆಂಟಿ ನೀವು ರೆಡ್ ಬನ್ನಿ. ಗ್ರೀನ್ ರೆಡ್, ಅದೇ ಎಲ್ಲರೂ ರೆಡ್ ಶೇಡ್. ಪರವಾಗಿಲ್ಲ, ಇವಾಗೆ ಥೀಮ್ ಫಾಲೋ ಮಾಡ್ತೀರಾ, ಇನ್ನ ಮುಂದೆ ಇನ್ನೇ ಇಷ್ಟು ಥೀಮ್ ಮಾಡ್ತಿರೋ. ಮಾತ್ರ ಥೀಮ್ ಪಕ್ಕ ಥೀಮ್. ಹಲ್ದಿಗೆ, ರಿಸೆಪ್ಷನ್ಗೆ ಇವ್ರು ತುಂಬಾ ಮುಂದೆ ಹೋಗ್ತಾ ಇದ್ದಾರೆ ಗೈಸ್. ಇಲ್ಲಿ ಅರ್ಶಿನ ಕುಂಕುಮಕ್ಕೆ ಮತ್ತು ತಾಂಬೂಲ ಎಲ್ಲ ಕೊಡೋಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊತಿದ್ದೀವಿ. ಕ್ಲೀನಾಗಿ ಕವರ್ಸಲ್ಲೆಲ್ಲ ಹಾಕ್ಬಿಟ್ಕೋಣ ಅಂತ. ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟರೆ ಅದನ್ನು ತಿರ್ಗಾ ಬೇರೆ ಕವರಲ್ಲೆಲ್ಲ ಹಾಕಬೇಕು ಅಂತ. ಸೊ ದಿಸ್ ಆಲ್ ಪ್ಲ್ಯಾನಿಂಗ್ ಗೋಸ್ ಟು ಮೈ ಮಾಮ್. ಆ್ಯಸ್ ಯು ಆಲ್ ಕ್ಯಾನ್ ಸಿ, ಬರೀ ಫ್ಯಾಮ್ಲೀಸ್ ಮಾತ್ರ ಇರೋದು ಇಲ್ಲಿ, ಆ್ಯಂಡ್ ನಾನು ಮಾತ್ರ ಇರೋದು. ಹುಡ್ಗ ಬಂದಿರಲಿಲ್ಲ, ಮತ್ತು ನಾವು ಇನ್ಯಾರಿಗೂ ಹೇಳಿರಲಿಲ್ಲ. ನಮ್ಮ ಕಡೆಯಿಂದ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ಮತ್ತು ಅವ್ರ ಕಡೆಯಿಂದ ಅವರ ದೊಡ್ಡಪ್ಪಂದರು ಚಿಕ್ಕಪ್ಪ, ಇಷ್ಟು ಜನ ಮಾತ್ರ ಇದ್ದಿದ್ದು. ಮತ್ತು ಹುಡ್ಗ ಇರಲಿಲ್ಲ, ಬಿಕಾಸ್ ಇವ್ ಸ್ಟಿಲ್ ಇನ್ ಆಸ್ಟ್ರೇಲಿಯಾ. ನನಗೆ ವಿಡಿಯೋ ಕಾಲ್ ಮಾಡಿ ಕೊಟ್ಟರು, ಮತ್ತು ನಾನು
ಹೈ ಅಂತ ಮಾತಾಡ್ಸಿದ್ವಿ ಆ್ಯಂಡ್ ಜಸ್ಟ್ ಫಾರ್ ಐ ಥಿಂಕ್ 2-3 ಸೆಕೆಂಡ್ಸ್ ಮಾತಾಡಿದಷ್ಟೇ ಬಿಕಾಸ್ ಈವನ್ ಈ ವಾಸ್ ಬಿಸಿ ಇನ್ ಇಸ್ ವರ್ಕ್ ಆ್ಯಂಡ್ ಎವ್ರಿಥಿಂಗ್. ವೀಕ್ ಡೇ ಬೇರೆ, ಅದಕ್ಕೆ ಯಾವ ಚಿಕ್ಕ ಮಕ್ಕಳು ಕೂಡ ಇಲ್ಲ ಆ್ಯಂಡ್ ನಾವು ಮಾತ್ರ ಸೇರಿದ್ದು. ಆ್ಯಂಡ್ ಇದು ಇನ್ನೂ ಎಲ್ಲ ಕನ್ಫರ್ಮ್ ಆಗೋಕ್ಕೆ ಇಟ್ ಟೇಕ್ಸ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ಈ ಮೀಟ್ ವೆರಿ ಕಾನ್ಫಿಡೆನ್ಷಿಯಲ್ ಆಗಿತ್ತು. ಇನ್ನು ಹುಡ್ಗ ಬರಬೇಕು, ನಾನು ಹುಡ್ಗ ಮಾತಾಡಬೇಕು ಆ್ಯಂಡ್ ಇಬ್ಬರಿಗೂ ಒಪ್ಪಿಗೆ ಆದಮೇಲೆ ಮುಂದೆ ಪ್ರೊಸೀಡ್ ಆಗೋಕ್ಕಾಗುತ್ತಲ್ವ. ಸೊ ಅದರಿಂದ ಆ್ಯಂಡ್ ಆ ಎಕ್ಸಾಕ್ಟ್ ಟೈಮಲ್ಲಿ ಧನುರ್ಮಾಸ ಬಂದಿತ್ತು. ಸೊ ಇನ್ನೇನು ಹುಡ್ಗ ವೆಕೇಷನ್ಗೆ ಬರ್ತಾರೆ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಫ್ಯಾಮಿಲಿ ಮೀಟ್ ಆಗೋಣ ಆ್ಯಂಡ್ ಅದು ಒಂದು ಹೆಣ್ಣೋರ ಶಾಸ್ತ್ರ ಮುಗಿಸ್ಕೊಂಡ್ಮೇಲೆ ಮುಂದೆ ಪ್ರೊಸೀಡ್ ಆಗೋಣ ಅಂತ ಅಂದ್ಕೊಂಡಿದ್ವಿ. First day, first experience, first impression on their family, everything was so good and ನಂಗೆ ತುಂಬ ಇಷ್ಟ ಆಗಿದ್ರು. ನಮ್ಮ ಮಾವ ನನಗೆ ಫಸ್ಟ್ ಡೇನೇ ತುಂಬ ಇಷ್ಟ ಆಗಿದ್ರು. ಆ್ಯಂಡ್ ಎಲ್ಲ ಅತ್ತೆಂದ್ರು ಅಷ್ಟೇ ತುಂಬ ಸಾಫ್ಟ್, ಸ್ವೀಟ್, ವೆರಿ ಕೈಂಡ್. ಆ್ಯಂಡ್ ಪೂಜಾ ಅಕ್ಕ, ಛಾಯಾ ಅಕ್ಕ ನನ್ನ ಜೊತೆನೇ ಇದ್ದರು. ನನ್ನ ಕಂಫರ್ಟಬಲ್ ಮಾಡ್ತಿದ್ರು. ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಮಾತಾಡೋ ಥರ ಮಾಡ್ತಿದ್ರು. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ನಾನು ಆಫ್ಕೋರ್ಸ್ ಪ್ರಜ್ವಲ್ ಅವ್ರು ಬಂದಮೇಲೆ ಇಬ್ಬರು ಜೊತೆಲಿದ್ದಾಗ ಮಾತಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ video. Bye bye. Thanks for watching.